ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ. ನೀವು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡಿ ಅಂತ ತುಂಬ ಕೇಳ್ಕೊಳ್ತಾ ಇದ್ದಿದ್ದರಿಂದ ನಾನು ಮಾಡಬೇಕು ಅಂತ ಐ ಆಮ್ ಡೂಯಿಂಗ್ ಇಟ್ ಫಾರ್ ಯು, ಜಸ್ಟ್ ಫಾರ್ ಯು. ಕ್ಯಾಂಡಲ್ ವ್ಯಾಕ್ಸ್ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ, ನಿಮ್ಗೆ ಗೊತ್ತಿದೆ ಎಷ್ಟು ಸಮ್ಮರ್ನಲ್ಲಿ ಸೆಕೆ ಇರುತ್ತೆ ಅಂತ. ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡುವಾಗ ಫ್ಯಾನ್ ಕೂಡ ಆನ್ ಮಾಡೋಕ್ಕಾಗೋದಿಲ್ಲ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ನಿಜವಾಗ್ಲೂ ಮಾಡೋಕ್ಕೆ. ಆದರೂ ಕೂಡ ನಿಮಗೋಸ್ಕರ ಮಾಡ್ತೀನಿ. ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದ ವೆದರ್ ಅಷ್ಟೇ. ಇನ್ನೇನು ರೀಸನ್ ಇಲ್ಲ, ಅದೇ ರೀಸನ್ ಇರುವಂಥದ್ದು. ಬಟ್ ಆದರೂ ಎಷ್ಟಾಗುತ್ತೋ ಅಷ್ಟು ನಿಮಗೋಸ್ಕರ ನಾನು ಮಾಡಿಕೊಡ್ತೀನಿ. ಇಲ್ಲಿ 2 ಸ್ಟೋನ್ಸ್ ಇಟ್ಟಿದ್ದೀನಿ ನಾನು. ನೀವು 2 ಸ್ಟೋನಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಮೊದಲನೇದು ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್, ಆಯಿತಾ. ಇದು ಕ್ಲಾರಿಟಿ ಕ್ರಿಸ್ಟಲ್ ಅಂತ ಹೇಳ್ತೀವಿ. ಮತ್ತು ಈ ಒಂದು ಕ್ರಿಸ್ಟಲಲ್ಲಿ ನಿಮಗೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ. ಹಾಗೂ ನಿಮ್ಮ ಲೈಫ್ನಲ್ಲಿ ನೀವು ಡೆಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಈ ಒಂದು ಸ್ಟೋನ್ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಇಟ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನಿಮಗೆ ಬಹಳಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಇರುವಂಥದ್ದು ರೂಬಿ ಕ್ಯಾನೈಟ್ ಅಂತ ಹೇಳ್ತೀವಿ. ರೂಬಿ ಕ್ಯಾನೈಟ್ ಇದು ಬ್ಯೂಟಿಫುಲ್ ಸ್ಟೋನ್. ಓಕೆ, ಇದು ಒಂದು ಮೆಂಟಲ್ ಬ್ಲಾಕೇಜಸ್ನ ತೆಗೆದು ಹಾಕುತ್ತೆ. ಹಾಗೂ ನಿಮ್ಮಲ್ಲಿರುವಂಥ ಒಂದು ಪ್ಯಾಷನ್ ಇನ್ಕ್ರೀಸ್ ಮಾಡುತ್ತೆ, ಕರೇಜ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಸ್ಟ್ರೆಂತ್, ಪವರ್, ನಿಮ್ಮ ಲೈಫ್ನಲ್ಲಿ ನೀವು ಏನನ್ನು ಆಗಲ್ಲ ಅನ್ನುವಂಥ ಒಂದು ಭಯನ ತೆಗೆದಾಕತ್ತೆ ಈ ಒಂದು ಸ್ಟೋನ್ ಇದೆಯಲ್ಲ. ಈ 2ರಲ್ಲಿ ಯಾವುದು ನಿಮ್ಮ ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಥಿತಿ ಈಗ ಏನಿದೆ, ಅವರ ಪ್ರೆಸೆಂಟ್ ಕರೆಂಟ್ ಫೀಲಿಂಗ್ಸ್ ಏನಿದೆ, ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ರಿಲೇಷನ್ಶಿಪ್ನಲ್ಲಿ ಅಂತ ನಿಮಗೆ ಕ್ಲಾರಿಟಿ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಸಿಗುತ್ತೆ. ಸೊ ಇಲ್ಲಿ 2 ಸ್ಟೋನ್ ಇದೆ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಎಂದಿನಂತೆ ನಾನು ಮೊದಲನೆಯ ಒಂದು ಸ್ಟೋನ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಿದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಈ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಏನಿದೆ, ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಅಂತ ರೀಡಿಂಗ್ನಲ್ಲಿ ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಓ ಗಾಡ್, ಲೆಟ್ ಸ್ಟಾರ್ಟ್ ಅಂತಿದ್ದೀನಿ, ಆಫ್ ಆಗೋಯ್ತು. ಲುಕ್ ಎಟ್ ದ ಸಿಚುವೇಶನ್. ಸೊ ಕೆಲವರಿಗೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೋ ಕಾಂಟ್ಯಾಕ್ಟ್ ಇರಬಹುದು. ಅಥವಾ ಒಂದು ಕೆಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರ ನಡುವೆ ಆಗಿರಬಹುದು, ಮಾತು ಬಿಟ್ಟಿರಬಹುದು, ಕೋಪತಾಪಗಳಾಗಿರಬಹುದು, ಸಮ್ ಕೈಂಡ್ ಆಫ್ ನೆಗೆಟಿವಿಟಿ ಖಂಡಿತವಾಗ್ಲೂ ಆಗಿದೆ ಅಂತ ಹೇಳ್ತೀನಿ. ಈ ಒಂದು ರಿಲೇಷನ್ಶಿಪ್ನಲ್ಲಿ ಆ ಪ್ರಾಬ್ಲಮ್ ಇಬ್ಬರು ಅನುಭವಿಸಿದ್ದೀರಾ. ಓ ಮೈ ಗಾಡ್, ಯಾರು ಈ ಒಂದು ಕಾರ್ಡ್ ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಕಾಂಪ್ಲಿಕೇಶನ್ ಈ ರಿಲೇಷನ್ಶಿಪ್ನಲ್ಲಿದೆ. ಸೊ ಹೋಲ್ಡ್ ಆನ್. ಸೊ ರೀಡಿಂಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಬಟ್ ಅಗೇನ್ ಸ್ವಲ್ಪ ಕ್ಲೆನ್ಸಿಂಗ್ ಕೂಡ ಮಾಡಬೇಕು ಅನ್ನಿಸ್ತಾ ಇದೆ ನನಗೆ. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇದೆ. ನನಗೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಅದೇ ಈ ಸಮ್ಮರಿಂದ ಧೂಪ ಹಚ್ಚೋಕ್ಕೂ ಆಗ್ತಾಯಿಲ್ಲ. ಐ ಫೀಲ್ ಮೈ ಐಸ್ ತುಂಬ ಬರ್ನಿಂಗ್ ಫೀಲ್ ಆಗುತ್ತೆ. ಅದರಿಂದ ನಾನು ಕ್ಲೆನ್ಸ್ ಮಾಡ್ತೀನಿ ಇನ್ ಮೈ ಓನ್ ವೇಸ್. ಬಟ್ ಆದರೂ ಕೂಡ ಈ ರೀಡಿಂಗ್ ತುಂಬ ಹೆವಿ ಆಗಿದೆ ಅನಿಸ್ತಾ ಇದೆ. ಅದರಿಂದ ನಾನು ಸ್ವಲ್ಪ ಕ್ಲೆನ್ಸ್ ಮಾಡಬೇಕು ಅಂತ ಫಸ್ಟ್ ಮಾಡಿ ಐ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಓಕೆ,
ಸೊ ಈ ಒಂದು ರಿಲೇಷನ್ಶಿಪ್ನಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಾನು ತುಂಬ ನೋಡ್ತಾ ಇದ್ದೀನಿ ನಿಮ್ಮ ಅವರ ನಡುವೆ. ಅವರು ನಿಮ್ಮ ಮೇಲೆ ತುಂಬ ಕೋಪ ಮಾಡ್ಕೊಂಡಿರೋದಾಗಿರಬಹುದು, ಆ್ಯಂಗರ್ ಇಶ್ಯೂಸ್ ಇದೆ ಈ ಒಂದು ರಿಲೇಷನ್ಶಿಪ್ನಲ್ಲಿ. ಮೇ ಬಿ ಅವರು ನಿಮ್ಮ ಹತ್ರ ಮಾತು ಬಿಡೋದಾಗಿರ್ಬೋದು, ಬೇಕು ಅಂತ ನಿಮಗೆ ಹರ್ಟ್ ಮಾಡೋದಾಗಿರ್ಬೋದು, ಇದೆಲ್ಲ ತುಂಬ ನಡೀತಾ ಇದೆ ಅಂತ ಹೇಳ್ಬೋದು ನಾನು. ಹಾಗೂ ನೀವಂದರೆ ಇಷ್ಟ ಇಲ್ಲ, ನೀವು ಬೇಡ, ಈ ಥರ ಎಲ್ಲ ಈ ವ್ಯಕ್ತಿ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತು ಬೇರೆಯವರ ಇನ್ಫ್ಲೂಯೆನ್ಸ್ ಕೂಡ ನಾನು ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ. ಬೇರೆಯವರು ಕೂಡ ನಿಮ್ಮ ಬಗ್ಗೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ತೀರಾ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೊಳ್ಳೋದು ಅನ್ನೋ ಮೆಂಟ್ಯಾಲಿಟಿ ಯಾರಿಗೂ ಇಲ್ಲ ಇಲ್ಲಿ. ನಿಮಗೆ ಸಂಬಂಧಪಟ್ಟವ್ರ ಹತ್ರನೂ ಇಲ್ಲ, ಅವ್ರಿಗೆ ಸಂಬಂಧಪಟ್ಟವ್ರ ಹತ್ರನೂ ಇಲ್ಲ. ಹಾಗೂ ಈ ವ್ಯಕ್ತಿನೂ ಕೂಡ ಯಾವುದೇ ರೀತಿಯಾದ ಇನಿಷಿಯೇಟಿವ್ ತಗೋಬೇಕು, ಸರಿ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿನಲ್ಲಿ ಇಲ್ಲ ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ತುಂಬ ಈಗೋ ಇದೆ ಅಂತ ಹೇಳ್ತೀನಿ. ಹಾಗೂ ಬೇಡವೇ ಬೇಡ, ಕಾಂಟ್ಯಾಕ್ಟೇ ಬೇಡ ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ. ಹಾಗೂ ನಾನೇ ಸರಿ ಅನ್ನುವಂಥ ಒಂದು ಯೋಚನೆಯಲ್ಲಿ ಇದ್ದಾರೆ ಈ ವ್ಯಕ್ತಿ. ಅಂದರೆ ನಾನು ಮಾತಾಡೋದೇ ಸರಿ, ನಾನು ಇರೋದೇ ಸರಿ. ಅವರು ಅವ್ರ ಮಿಸ್ಟೇಕ್ಸ್ನ, ಅವ್ರ ಫಾಲ್ಟ್ಸ್ನ ಈ ರಿಲೇಷನ್ಶಿಪ್ನಲ್ಲಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಅಂದರೆ ನಾನು ಎಲ್ಲ ಸರಿಯಾಗಿ ಮಾಡಿದ್ದೀನಿ, ಯಾರೂ ಪರ್ಫೆಕ್ಟಾಗಿರೋದಿಲ್ಲ ಅಲ್ಲ, ಯಾರೂ ಎಲ್ಲವನ್ನೂ ಪರ್ಫೆಕ್ಟಾಗಿ ಮಾಡೋಲ್ಲ, ಅವ್ರ ಕಡೆಯಿಂದನೂ ಒಂದಷ್ಟು ತಪ್ಪುಗಳಾಗಿರುತ್ತೆ. ಆದರೆ ಇಲ್ಲೇನು ಸಿಚುವೇಶನ್ ಆಗ್ತಾಯಿದೆ ಅಂದರೆ ಅವ್ರು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಹೌದು, ನನ್ನಲ್ಲೂ ಕೊರತೆ ಇದೆ, ನನ್ನಿಂದನೂ ನೋವು ಆಗಿದೆ ನಿಮಗೆ ಅನ್ನುವಂಥ ಒಂದು ಮನಸ್ಥಿತಿಗೆ ಈ ವ್ಯಕ್ತಿ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನು ನಾನೇನು ನೋಡ್ತಾ ಇದ್ದೀನಿ ಅಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ತುಂಬ. ಅಂದರೆ ಪಝಲ್ಡ್, ಅನ್ಫಿನಿಶ್ಡ್ ಪ್ರಾಬ್ಲಮ್ಸ್, ಅನ್ರಿಸಾಲ್ವ್ಡ್ ಇಶ್ಯೂಸ್ ಅಂತ ಹೇಳ್ತೀವಿ. ನಿಮ್ಮ ಅವರ ನಡುವೆ ಸಾಲ್ವ್ ಆಗದೇ ಇರುವಂಥ ಪ್ರಾಬ್ಲಮ್ಸ್ ತುಂಬ ಇದೆ, ಆಯಿತಾ. ಸೊ ಅದರಿಂದನೇ ಇವಾಗ ಈ ಒಂದು ಸ್ಥಿತಿಗೆ ಬಂದಿರೋದು, ಇಬ್ಬರ ಒಂದು ಸಿಚುವೇಶನ್ ಈ ಸ್ಥಿತಿಗೆ ಬಂದಿರೋದೇ ಆ ಕಾರಣದಿಂದ. ಯಾಕೆ ಅಂದರೆ ಇಬ್ಬರೂ ಕೂಡ ಮೊದಲಿಂದನೂ ಪ್ರಾಬ್ಲಮ್ಸ್ನ ಅಲ್ಲಿಗೆ ಏನು ಸಾಲ್ವ್ ಮಾಡ್ಕೋಬೇಕು ಅದು ಮಾಡ್ಕೊಂಡಿಲ್ಲ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ನೀವು ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ. ನೀವು ತುಂಬ ಕಾಂಪ್ರಮೈಸ್ ನಿಮ್ಮ ಕಡೆಯಿಂದ ಈ ಒಂದು ರಿಲೇಷನ್ಶಿಪ್ ವಿಷಯವಾಗಿ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲೇನಾಗ್ತಾಯಿದೆ ಅಂದರೆ ನಿಮ್ಮ ಒಂದು ಎನರ್ಜಿ ನೋಡೋಕ್ಕೆ ಹೋದಾಗ ನೀವು ಇವಾಗ ನೆಗೆಟಿವ್ ಆಗೂ ಇದ್ದೀರಾ. ನಿಮಗೂ ಕೂಡ ಯಾಕೋ ಇದು ಸರಿ ಬರ್ತಾ ಇಲ್ಲ, ಅಥವಾ ನೀವು ತುಂಬ ದುಃಖನ ಅನುಭವಿಸ್ತಿದ್ದೀರಾ. ಇವ್ರ ಜೊತೆ ಇರೋಕ್ಕೂ ಕಷ್ಟ ಆಗ್ತಾ ಇದೆ, ಹಾಗೆ ಬಿಡೋಕ್ಕೂ ಕಷ್ಟ ಆಗ್ತಾಯಿದೆ. ಮೇ ಬಿ ನಿಮ್ಮ ಅವರ ನಡುವೆ ಅಷ್ಟು ಕಮಿಟ್ಮೆಂಟ್ಸ್ ಇರ್ಬೋದು, ಮೇ ಬಿ ನಿಮ್ಮ ಅವರ ರಿಲೇಷನ್ಶಿಪ್ ಅಷ್ಟು ಆಳವಾಗಿರ್ಬೋದು, ಅದರಿಂದ ನಿಮಗೂ ಬಿಡಿಸ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ಆದರೆ ನಿಮಗೂ ಅರ್ಥ ಆಗ್ತಾಯಿದೆ ಇದು ನಂಗೆ ನೋವು ಕೊಡ್ತಾ ಇದೆ ಅಂತ. ಇದು ನನಗೆ ಯಾವುದೇ ರೀತಿಯಾದ ಪರ್ಪಸ್ನ ಫಿಲ್ ಮಾಡ್ತಾ ಇಲ್ಲ, ನನಗೆ ಯಾವುದೇ ರೀತಿಯಾದ ಹ್ಯಾಪಿನೆಸ್ನ ಕೊಡ್ತಾ ಇಲ್ಲ, ಇದು ನನಗೆ ಖುಷಿ ಕೊಡ್ತಾ ಇಲ್ಲ ಅನ್ನುವಂಥ ಅನುಭವ ನಿಮಗೂ ಆಗ್ತಾಯಿದೆ. ಆದರೂ ಕೂಡ ಸರಿ ಹೋಗುತ್ತೇನೋ ಅನ್ನುವಂಥ ಒಂದು ಹೋಪ್ನಲ್ಲಿದ್ದೀರಾ ಅಂತ ಹೇಳ್ಬೋದು. ಹೋಪ್ ಅಂದರೆ ಮಾಡ್ಬೋದು, ಸರಿ ಹೋಗ್ಬೋದು, ಈ ಥರ ಎಲ್ಲ ನೀವು ಯೋಚನೆ ಮಾಡ್ತಾಯಿದ್ದೀರಾ. ಸೊ ನಾನಿಲ್ಲೊಂದು ಫಿಶ್ ನೋಡ್ತಾ ಇದ್ದೀನಿ. ಫಿಶ್ ಅನ್ನುವಂಥ ಒಂದು ಇಮೇಜ್ ನೋಡ್ತಾ ಇದ್ದೀನಿ. ಸೊ ಫಿಶ್ ಅನ್ನುವುದು ಏನಕ್ಕೆ ಬರ್ತಾ ಇದೆ ಅಂತ ಯೋಚನೆ ಮಾಡೋಕ್ಕೆ ಹೋದರೆ, ಮೇ ಬಿ ಈ ವ್ಯಕ್ತಿ ಮನಸ್ಥಿತಿ ಆಗಿರಬಹುದು, ಚಂಚಲತೆ, ಇಮೋಷನ್ಸ್. ಫಿಶ್ ಇಮೋಷನ್ಸ್ನಲ್ಲಿ ಕೂಡುತ್ತೆ. ಇದರ ಅರ್ಥ ಏನು ಅಂದರೆ ಅವರು ತುಂಬ ಚಂಚಲ ಮನಸ್ಥಿತಿನವರು, ರಿಯಾಕ್ಟಿವ್ ಆಗಿದ್ದಾರೆ. ಹಾಗೂ ಕೋಪದಲ್ಲೇ ಡಿಸಿಷನ್ಸ್ನ ತೊಗೊಂಡು ಮಾತು ಬಿಡೋದಾಗಿರ್ಬೋದು, ಹಾಗೂ ನಿಮ್ಮ ಮೇಲೆ ದ್ವೇಷ ಇಟ್ಕೊಳ್ಳೋದಾಗಿರ್ಬೋದು. ಸೊ ಇವರು ಯಾವುದೇ ರೀತಿಯಾದ ಒಂದು ಪರಿಸ್ಥಿತಿ ಏನು ಬರುತ್ತೆ ಅದನ್ನು ಆ ಟೈಮ್ನಲ್ಲೇ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಅಂದರೆ ಜಗಳ ಆಡೋವಾಗಲೇ ಬಿಟ್ಬಿಡೋಣ, ಸರಿ ಬೇಡ, ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಟೈಮ್ನಲ್ಲಿ ಒಂದು ಡಿಸಿಷನ್ ತೊಗೊಂಡಾಗ ಅದು ನೆಗೆಟಿವ್ ಆಗೇ ಇರುತ್ತೆ. ಸೊ ಇದನ್ನು ಅವ್ರು ತುಂಬ ಸಲ ಮಾಡಿದ್ದಾರೆ. ಈ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಅವ್ರು ಹಾಗೆ ವರ್ತಿಸಿದ್ದಾರೆ. ನಾನು ಮುಂದೇನೂ ನಿಮ್ಗೆ ಹೇಳ್ತಾ ಹೋಗ್ತೀನಿ, ರಿಲೇಷನ್ಶಿಪ್ ಸರಿ ಹೋಗುತ್ತಾ, ಅವರ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಿದೆ, ಅಥವಾ ಅವರು ಬದಲಾಗಬೇಕು ಅನ್ನೋ ಮನಸ್ಥಿತಿನಲ್ಲಿ ಇದ್ದಾರಾ ಇಲ್ವಾ, ಇದೆಲ್ಲನೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬಟ್ ಇವಾಗ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಬ್ರೋಕನ್ ಹಾರ್ಟ್. ಇಬ್ಬರ ಮನಸ್ಸು ಕೂಡ ಒಂಥರ ಬಿರುಕು ಬಿಟ್ಟಿವೆ. ಇಬ್ರಿಗೂ ತಾಳ್ಮೆ ಇಲ್ಲ ಪ್ರೆಸೆಂಟ್ನಲ್ಲಿ. ಸರಿ ಮಾಡ್ಕೋಬೇಕು ಅಂತ ಅನಿಸಿದ್ರು ಕೂಡ ಇಬ್ಬರು ಕೂಡ ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ನೀವು ಬರ್ತಾ ಇಲ್ಲ, ಅವರು ಬರ್ತಾ ಇಲ್ಲ, ನಾನು ಯಾಕೆ ಬರಲಿ, ಅವರೇ ಬರಲಿ ಅನ್ನುವಂಥ ಯೋಚನೆಯಲ್ಲಿ ನೀವಿದ್ದೀರಾ, ಹಾಗೆ ಅವರು ಇದ್ದಾರೆ. ಸೊ ಅವರ ಪ್ರಕಾರ ನೀವು
ಕ್ಷಮೆ ಕೇಳಬೇಕು, ನೀವು ಹೋಗಿ ಸರಿ ಮಾಡಬೇಕು, ನೀವೇ ಹೋಗಿ ರಾಜಿ ಆಗಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ನ ಈ ವ್ಯಕ್ತಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಸೊ ಇದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ಐ ಆಮ್ ಸಾರಿ, ಐ ಕಾಂಟ್ ಡೂ ಇಟ್ ಮೋರ್ ಬಿಕಾಸ್ ಆ್ಯಸ್ ಐ ಟೋಲ್ಡ್ ತುಂಬಾ ಸಮ್ಮರ್ ಹೇಗಿದೆ ಅಂತ, ಸಮ್ಮರ್ನಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅವರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ. ಈ ವ್ಯಕ್ತಿಯ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಿದೆ ಅಂತ ಹೇಳ್ತೀನಿ. ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಆಮ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದ ರೈಟ್ ಪಾತ್. ಸೊ ಅವ್ರು ಕನ್ಫ್ಯೂಷನಲ್ಲಿದ್ದಾರೆ. ಕ್ಲಾರಿಟಿ ನೀವೇ ಇವಾಗ ನೋಡಿ, ಅವರು ಡಿಸಿಷನ್ ಡಿಸಿಷನ್ ನೆಗೆಟಿವ್ ಆಗೇ ತೊಗೊಂಡಿದ್ದಾರೆ. ಆದರೂ ಕೂಡ ಡಿಸಿಷನ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇದು ಸರಿ ಇದೆಯಾ ಇಲ್ವಾ ಒಂದು ಕನ್ಫ್ಯೂಷನಲ್ಲಿದ್ದಾರೆ. ಈಗೋ ನಾನು ಆಗಲೇ ಹೇಳಿದೆ, ಈ ರಿಲೇಷನ್ಶಿಪ್ನಲ್ಲಿ ತುಂಬ ಈಗೋ ಇದೆ. ಐ ಲೆಟ್ ಮೈ ಪ್ರೈಡ್ ಗೆಟ್ ಇನ್ ದ ವೇ ಆಫ್ ಆರ್ ಕನೆಕ್ಷನ್. ಸೊ ನನ್ನ ಈಗೋಯಿಂದನೇ ರಿಲೇಷನ್ಶಿಪ್ ಹಾಳಾಗಿದೆ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್. ನನ್ನಿಂದನೂ ತಪ್ಪಾಗಿದೆ, ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ನಿನ್ನ ಅಂತ ಅವ್ರು ಒಪ್ಕೊಳ್ತಾ ಇದ್ದಾರೆ. ಲಾಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಐ ನೋ ಮೈ ಇನ್ಎಬಿಲಿಟಿ ಟು ಮೇಕ್ ಅ ಡಿಸಿಷನ್ ಹರ್ಟ್ಸ್ ಯು. ಸೊ ಅವರ ಡಿಸಿಷನಿಂದನೂ ನಿಮಗೆ ಹರ್ಟ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ನಿಮಗೆ. ಸೊ ಇಲ್ಲಿ ನನ್ನ ಪ್ರಕಾರ ನೋಡೋಕ್ಕೆ ಹೋದರೆ, ಅಕಾರ್ಡಿಂಗ್ ಟು ದ ರೀಡಿಂಗ್, ಇಮೋಷನ್ಸ್ ಇನ್ನೂ ಇದೆ ನಿಮ್ಮ ಕಡೆಗೆ, ಒಂದು ಅಟ್ಯಾಚ್ಮೆಂಟ್ ಇದೆ ಅಂತ ಹೇಳ್ಬೋದು. ಆದರೆ ಇದು ಸರಿ ಹೋಗುತ್ತಾ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಒಂದು ಸಲ. ಗಾಸಿಪ್ ಬರ್ತಿರೋದ್ರಿಂದ ನಿಮ್ಮ ಅವರ ರಿಲೇಷನ್ಶಿಪ್ ಬಗ್ಗೆ ಕೆಲವರು ಗಾಸಿಪ್ ಮಾಡ್ತಾ ಇದ್ದಾರೆ. ಹಾಗೂ ಬಿಟರ್ ಸ್ವೀಟ್ ಬರ್ತಿರೋದ್ರಿಂದ ಹೌದು, ಈ ರಿಲೇಷನ್ಶಿಪ್ನಲ್ಲಿ ಕಹಿಯ ಅನುಭವಗಳು ಇದೆ, ಹಾಗೆ ಸಿಹಿಯ ಅನುಭವಗಳು ಇದೆ. ಸೊ ಇವಾಗ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದೀರಾ ಅಂದರೆ, ಸಿಹಿಯನ್ನು ಅರ್ಥ ಮಾಡಿಕೊಂಡು, ಸಿಹಿಯ ಎಕ್ಸ್ಪೀರಿಯನ್ಸ್ನ ಅರ್ಥ ಮಾಡಿಕೊಂಡು, ಹಾಗೆ ನಿಮ್ಮ ಅವರ ನಡುವೆ ಕಹಿ ಘಟನೆ ಏನೇ ಆಗಿರಲಿ ಕ್ಲಾರಿಟಿ ಸಿಗುತ್ತೆ ಅಂದರೆ ಇಬ್ರಿಗೂ ಏನಾದರೂ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕಾದರೆ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಇದೆ ರಿಲೇಷನ್ಶಿಪ್ನಲ್ಲಿ. ಆಕ್ಸೆಪ್ಟೆನ್ಸ್ ಇಲ್ಲ, ನಿಮಗೂ ಇಲ್ಲ ಅವ್ರಿಗೂ ಇಲ್ಲ. ಸ್ವೀಕರಿಸುವ ಮನೋಭಾವನೆ ಇಲ್ಲ. ನಿಮ್ಮ ಪ್ರಕಾರ ಅವ್ರು ಬದಲಾಗಬೇಕು ಅಂತ, ಅವ್ರ ಪ್ರಕಾರ ನೀವು ಬದಲಾಗಬೇಕು ಅನ್ನುವಂಥ ಯೋಚನೆಯಲ್ಲಿದ್ದೀರಾ. ಕ್ರಿಯೇಷನ್ ಬರ್ತಿರೋದ್ರಿಂದ ನೀವಿಬ್ಬರು ಡಿಫ್ರೆಂಟ್ ಪರ್ಸ್ನಾಲಿಟೀಸ್, ಓಕೆ. ಆದರೆ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬಹುದು ಅಂತಲೇ ಬರ್ತಾ ಇದೆ ನನ್ನ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ. ಅಫ್ಕೋರ್ಸ್ ಈ ಒಂದು ತಿಂಗಳಲ್ಲೇ, ಇನ್ನು ಒಂದು ತಿಂಗಳು ಒಳಗಡೆನೇ ನಿಮ್ಮ ಅವರ ರೀಕನ್ಸಿಲಿಯೇಷನ್ ಆಗಬೇಕು. ಅಂದರೆ ನೀವು ಅವರು ಒಂದು ಒಳ್ಳೆಯ ರಿಲೇಷನ್ಶಿಪ್ಗೆ ಮತ್ತೆ ಬರಬೇಕು, ಕಮ್ಯುನಿಕೇಷನ್ಗೆ ಬರಬೇಕು. ಆದರೆ ಸುಲಭ ಇಲ್ಲ, ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಇದೆ. ಅವ್ರು ವಾಪಸ್ ಬಂದಾಗ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳಿ. ಹಿಂದೆನೇ ಪ್ರಾಬ್ಲಮ್ಸ್ನ ನೀವು ಪೈಲಪ್ ಮಾಡಿಕೊಂಡ್ರೆ ತುಂಬಾ ಈ ಥರದ ಒಂದು ಸಂದರ್ಭ ಇಬ್ರಿಗೂ ಬರುತ್ತೆ. ಇಬ್ಬರು ಕೆಟ್ಟದಾಗಿರುವಂಥ ಒಂದು ಪರಿಸ್ಥಿತಿನ ಈಗಾಗಲೇ ಅನುಭವಿಸ್ತಿದ್ದೀರಾ. ಹೀಗೆ ಕಂಟಿನ್ಯೂ ಆದರೆ ಇನ್ನೂ ನೋವು ಅನುಭವಿಸ್ತೀರಾ ಅಂತಲೇ ಬರ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ಈ ಒಂದು ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ರೂಬಿ ಕೈನೈಟ್. ಸೊ ನೀವು ಈ ವ್ಯಕ್ತಿನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನನ್ನ ತುಂಬ ಜನ ಕೇಳ್ತಾರೆ, ನೀವು ಕ್ರಿಸ್ಟಲ್ಸ್ನ ಮಾರ್ತೀರಾ ಅಂತ. ನಾನು ಕ್ರಿಸ್ಟಲ್ಸ್ನ ಮಾರಲ್ಲ. ನಾನು ಯಾವ್ದಾದ್ರು ಕ್ರಿಸ್ಟಲ್ ನೀವು ತೊಗೋಬೇಕು ಅನ್ನೋದಿದೆ ಅಂದರೆ ನಾನು ಯೂಟ್ಯೂಬ್ನಲ್ಲೇ ಹಾಕ್ತೀನಿ, ಅದರ ಬೆನಿಫಿಟ್ಸ್ ಏನಿದೆ, ಅದ್ರ ಉಪಯೋಗ ಏನಿದೆ ಅಂತ ನೀವೇ ಕೊಂಡುಕೊಳ್ಳಿ. ನಾನು ನಿಮ್ಗೆ ಅದನ್ನೇ ಹೇಳೋದು, ನೀವೇ ಕ್ರಿಸ್ಟಲ್ನ ತೊಗೋಬೇಕು. ಸಿಗುತ್ತೆ, ಕ್ರಿಸ್ಟಲ್ ಶಾಪ್ಗೆ ಹೋಗಿ ತೊಗೊಳ್ಳಿ, ಇಲ್ಲ ಆನ್ಲೈನ್ ಕ್ರಿಸ್ಟಲ್ ಸರ್ಟಿಫಿಕೇಷನ್ ಜೊತೆನೇ ಸಿಗುತ್ತೆ, ಅದನ್ನು ಕೊಂಡ್ಕೊಳ್ಳಿ. ಆದರೆ ಹೀಲರ್ಸಿಂದ ದಯವಿಟ್ಟು ಕ್ರಿಸ್ಟಲ್ನ ತೊಗೋಬೇಡಿ, ಯಾಕಂದರೆ ಅದು ಉಪಯೋಗಕ್ಕೆ ಬರಲ್ಲ ನಿಮಗೆ. ಸೊ ಯಾರು ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರ ರೀಡಿಂಗ್ ಶುರುವಾಗಿದೆ. ವಿ ಬರ್ತಾ ಇದೆ. ಸೊ ಈ ವ್ಯಕ್ತಿಯ ಹೆಸರು ವಿಯಿಂದ ಶುರು ಆಗ್ಬೋದು, ಅಥವಾ ಇನಿಷಿಯಲ್ ವಿಯಿಂದ ಶುರು ಆಗ್ಬೋದು. ಸರ್ ನೇಮ್ ವಿ = ವಿಕ್ಟ್ರಿ ಬರ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ, ಈ ರಿಲೇಷನ್ಶಿಪ್ನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಸಾಲ್ವ್ ಆಗುತ್ತೆ ಅಂತ ಒಂದು ಕನ್ಫರ್ಮೇಷನ್ ನಿಮಗೆ ಸಿಗ್ತಾ ಇದೆ ರೀಡಿಂಗ್ನಲ್ಲಿ. ಅವರು ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಒಂಟಿ ಇದ್ದಾಗಂತೂ ನೀವು ಮೈಂಡಿಗೆ ತುಂಬ ಸಲ ಬರ್ತೀರಾ ನಿಮ್ಮ ಬಗ್ಗೆ, ಹಾಗೂ ಈ ರಿಲೇಷನ್ಶಿಪ್ ಬಗ್ಗೆ ಎಷ್ಟೋ ಸಲ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ, ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಈ ರಿಲೇಷನ್ಶಿಪ್ನಲ್ಲಿ ಕಮಿಟ್ಮೆಂಟ್ ವಿಷಯವಾಗಿ ನೋಡೋಕ್ಕೆ ಹೋದರೆ ಸ್ಟ್ರಾಂಗಾಗೇ ಇದೆ. ಅವರ ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ, ಕಮಿಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಹಾಗೂ
ಏನಾದರೂ ಒಂದು ಮೈನರ್ ಇಶ್ಯೂಸ್ ಇದೆ ಅಂದರೆ ಅದು ಸಾಲ್ವ್ ಆಗುತ್ತೆ ಅಂತಲೇ ರೀಡಿಂಗ್ ಪ್ರಕಾರವಾಗಿ ಬರ್ತಾ ಇದೆ. ನಾನೇನೋ ನೀವು ಯೋಚನೆ ಮಾಡುವಂಥದ್ದು, ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ವಿತಿನ್ 3 ವೀಕ್ಸ್ ಈ ರಿಲೇಷನ್ಶಿಪ್ ಸರಿ ಹೋಗಬೇಕು ಅಂತಲೇ ರೀಡಿಂಗ್ ಪ್ರಕಾರವಾಗಿ ಬರ್ತಾ ಇದೆ. ಸೊ ಅಕಸ್ಮಾತ್ ಕೆಲವರು ಏನಾದರೂ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅಥವಾ ಏನಾದರೂ ಮಾತು ಬಿಟ್ಟಿದ್ದೀರಾ ಅಂದರೆ ಸಾಲ್ವ್ ಆಗುತ್ತೆ. ಇದಕ್ಕೆಲ್ಲ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಹಾಗೂ ಇಲ್ಲಿ ಏನು ಬರ್ತಾ ಇದೆ ಅಂದರೆ ತುಂಬ ಬ್ಯಾಲೆನ್ಸ್ಡ್ ಬರ್ತಾ ಇದೆ. ಈ ಒಂದು ಫ್ಲೇಮ್ ಕನ್ಸಿಸ್ಟೆನ್ಸಿ ಹೇಗಿದೆ ಅಂದರೆ ಸ್ಟೇಬಲ್ ಆಗಿದೆ. ಅಂದರೆ ಯಾವುದೇ ರೀತಿಯಾದ ಒಂದು ಫ್ಲೇಮ್ನಲ್ಲಿ ಫ್ಲಕ್ಚುಯೇಷನ್ ನೋಡ್ತಾ ಇಲ್ಲ. ಇದರ ಅರ್ಥ ಏನು ಅಂದರೆ ಇಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕೂಡ ಹಾಗೆ ಇದೆ. ಮೇ ಬಿ ರಿಲೇಷನ್ಶಿಪ್ನಲ್ಲಿ ಅಷ್ಟು ಬಾಂಡಿಂಗ್ ನಿಮ್ಮ ಅವರ ನಡುವೆ ಇರ್ಬೋದು. ಹಾಗೂ ಅವರು ಇಬ್ರಿಗೂ ಫಾರ್ಗಿವಿಂಗ್ ನೇಚರ್ ಇದೆ. ಅಂದರೆ ನೀವು ಅವ್ರನ್ನ ಕ್ಷಮಿಸ್ತೀರಾ, ಅವರು ನಿಮ್ಮನ್ನು ಕ್ಷಮಿಸುವಂಥ ಮನೋಭಾವನೆ ಇಬ್ಬರಲ್ಲೂ ಇದೆ. ಈಗೇನೇ ನಡೀತಾ ಇದ್ರೂ ಕೂಡ ಅದು ಒಂದು ಬ್ಯಾಡ್ ಫೇಸ್ ಅಂದರೆ ಬ್ಯಾಡ್ ಟೈಮಿಂಗ್. ಈ ಒಂದು ಬ್ಯಾಡ್ ಟೈಮಿಂಗ್ ಪಾಸ್ ಆಗುತ್ತೆ ಅಂತಲೇ ಒಂದು ಕನ್ಫರ್ಮೇಷನ್ ನಾನು ನೋಡ್ತಾ ಇದ್ದೀನಿ. ಅವರು ನಿಮ್ಮನ್ನು ತುಂಬಾ ಮನಸ್ಸಿಗೆ ಆಳವಾಗಿ ಹಚ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ನಿಮ್ಮನ್ನು ಬಿಟ್ಟು ಅವ್ರಿಗಿರೋಕ್ಕಾಗೋದಿಲ್ಲ, ಅದು ರಿಯಾಲಿಟಿ. ನೀವು ಅರ್ಥ ಮಾಡ್ಕೋಬೇಕು. ನೀವೇನಾದರೂ ಆ ಥರದ್ದೊಂದು ಥಾಟ್ ಪ್ರೊಸೆಸ್ಸಲ್ಲಿ ಇದ್ದೀರಾ ಅಂದರೆ ಅವ್ರು ನನ್ನ ಬಿಟ್ಬಿಡ್ತಾರೋ ಏನೋ ಆ ಥರ ಏನಾದರೂ ಆತಂಕದಲ್ಲಿದ್ದೀರಾ ಅಂದರೆ ಅದರ ಅವಶ್ಯಕತೆ ಇಲ್ಲ. ಆ ಥರ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಥರ ಸನ್ನಿವೇಶನೇ ಈ ರಿಲೇಷನ್ಶಿಪ್ನಲ್ಲಿ ಬರೋದಿಲ್ಲ. ಏನಾದರೂ ಅವರು ಮಾತು ಬಿಟ್ಟಿದ್ದಾರೆ, ಏನೋ ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಬಿಕಾಸ್ ಏನೋ ಅವರ ನಡುವೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಹೀಗೆ ಆಗಿರ್ಬೋದು ಅಂತ ಬರ್ತಾ ಇದೆ. ಬಿಟ್ಟರೆ ನೀವು ಅದಕ್ಕೇನೋ ಒಂದು ಭಯ ಪಡುವಂಥದ್ದು, ಅದಕ್ಕಿನ್ನೇನೋ ನೀವು ಮಾಡಬೇಕು ಅನ್ನುವಂಥದ್ದು ನಿಮ್ಮ ಕಡೆಯಿಂದ ಏನೇ ಆಗಿರಬಹುದು ಅದು ಸರಿ ಹೋಗುತ್ತೆ. ನೀವಿಬ್ಬರೂ ಆ ಒಂದು ಕಮ್ಯುನಿಕೇಷನ್ ಸರಿಯಾಗಿ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ಚೆನ್ನಾಗೇ ಇರ್ತೀರಾ ಅಂತಲೇ ಬರ್ತಾ ಇದೆ. ಹಾಗೂ ಇಲ್ಲಿ ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಅವರ ನಡುವೆ ಇದ್ದರೆ, ಯಾರಾದರೂ ಕೆಟ್ಟ ಕಣ್ಣು ಹಾಕಿದರೆ ನಿಮ್ಮಿಬ್ಬರ ಮಧ್ಯ, ಅಥವಾ ಏನಾದರೂ ನಿಮ್ಮಿಬ್ಬರ ರಿಲೇಷನ್ಶಿಪ್ ಸರಿ ಹೋಗಬಾರ್ದು ಅಂತ ಏನಾದರೂ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಅದು ಕೂಡ ಫ್ಲಾಪ್ ಆಗುತ್ತೆ. ಅಂದರೆ ಅದು ಕೂಡ ನಶಿಸಿ ಹೋಗುತ್ತೆ. ಸೊ 1 ತಿಂಗಳಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತ ರೀಡಿಂಗ್ ಪ್ರಕಾರವಾಗಿ ನಾನು ನೋಡ್ತಾ ಇದ್ದೀನಿ. ಇನ್ನೇನು ನೀವು ಹೆದರ್ಕೊಳ್ಳುವಂಥದ್ದು, ಯೋಚನೆ ಮಾಡುವಂಥದ್ದು, ಭಯ ಪಡುವಂಥದ್ದು ಹಾಗೂ ಗಾಬರಿ ಪಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಬಿಕಾಸ್ ಆ್ಯಸ್ ಐ ಟೋಲ್ಡ್ ಸೆಕ್ಯೂರ್ಡ್ ಆಗಿದೆ ರಿಲೇಷನ್ಶಿಪ್. ನೀವಿಬ್ಬರು ತುಂಬ ಒಳ್ಳೆಯ ಬಾಂಡಿಂಗ್ನಲ್ಲಿದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ನಲ್ಲಿದ್ದೀರಾ. ಏನು ನಾನು ನೋಡ್ತಾ ಇದ್ದೀನಿ ಅಂದರೆ ಒಂದು ವಿಷಯ, ಅವರು ತುಂಬ ಓವರ್ ಥಿಂಕ್ ಮಾಡ್ತಾರೆ. ಅದು ಒಂದೇ ಒಂದು ಪ್ರಾಬ್ಲಮ್ ಅಷ್ಟೇ. ಏನಾದರೂ ಒಂದು ಸಣ್ಣದು ನೀವು ಹೇಳಿದ್ರೆ, ನೀನು ಹೀಗೆ ಮಾತಾಡಿದೆ ಅದಕ್ಕೆ ಅದು ನನಗೆ ಗೊತ್ತು ಅಂದರೆ ನೀವೇನೋ ಒಂದು ಹೇಳ್ತೀರಾ ಅಂದರೆ ಅದನ್ನು ತುಂಬಾ ನೆಗೆಟಿವ್ ಆಸ್ಪೆಕ್ಟಲ್ಲಿ ಒಂದೊಂದು ಸಲ ನೋಡಿಬಿಡ್ತಾರೆ. ಅಂದರೆ ನೀನು ನನ್ನ ಬಗ್ಗೆ ಈ ಥರ ಯೋಚನೆ ಮಾಡ್ತಿದ್ಯಾ, ನನಗೆ ಗೊತ್ತು ನಿನಗೆ ನಾನು ಇಷ್ಟ ಇಲ್ಲ ಅಂತ. ಸೊ ಒಂದೊಂದು ಸಲ ಇಮೋಷ್ನಲಿ ನೆಗೆಟಿವ್ ಆಗಿದ್ದಾಗ ನಿಮ್ಮ ಬಗ್ಗೆ ನೀವು ಅವ್ರ ಬಗ್ಗೆ ತೋರಿಸುವಂಥ ಕಾಳಜಿನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬಿಡ್ತಾರೆ ಅಷ್ಟೇ. ನನಗೆ ಗೊತ್ತು ನಾನು ನಿನಗೆ ಇಂಪಾರ್ಟೆಂಟೇ ಅಲ್ಲ, ನನಗೆ ಗೊತ್ತು ನೀನು ನನ್ನನ್ನು ಇಷ್ಟಪಡಲ್ಲ, ಈ ಥರ ಎಲ್ಲ ಅವರೇ ಏನೇನೋ ಅಸ್ಯೂಮ್ ಮಾಡಿಕೊಂಡು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿಬಿಡ್ತಾರೆ. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ನಾನು ಯಾಕೆ ಹೀಗೆ ಮಾಡಿದೆ, ಹಾಗೇನು ಇರಲಿಲ್ವಲ್ಲ ಅಂತ. ಸೊ ರಿಯಾಕ್ಟಿವ್ ಆಗಿ ಒಂದೊಂದು ಸಲ ಏನೋ ಹೇಳಿಬಿಟ್ಟು ನಿಮ್ಮ ಮನಸ್ಸಿಗೆ ನೋವು ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಹಾಗೆಲ್ಲ ನಡೆದಿದೆ ನಿಮ್ಮ ಅವರ ನಡುವೆ. ಆದರೆ ಈ ಒಂದು ಪ್ರೀತಿ ಪುನೀತವಾಗಿದೆ, ಪವಿತ್ರವಾಗಿದೆ ಅಂತ ಹೇಳ್ತೀನಿ. ತುಂಬ ಶುದ್ಧವಾಗಿದೆ ಅಂತಲೂ ಹೇಳಬಹುದು. ನೀವೇನೋ ಆ ಥರ ಆತಂಕ, ನೋವು ಹಾಗೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರವಾಗಿ ಎಲ್ಲ ಸರಿ ಇದೆ ಅಂತಲೇ ಬರ್ತಾ ಇದೆ. ನಾನಿವಾಗ ಕೆಲವು ಮೆಸೇಜಸ್ ಅವ್ರ ಕಡೆಯಿಂದ ನಿಮಗೆ ಏನಿದೆ, ಅವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಕೂಡ ಹೇಳಿಬಿಡ್ತೀನಿ. ಅವರು ಏನು ಹೇಳಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ನಿಮಗೆ. ವಾಟ್ ಆರ್ ದ ಮೈಂಡ್ ಮೆಸೇಜಸ್ ಫ್ರಮ್ ದೆಮ್. ಅವ್ರ ಕಡೆಯಿಂದ ಮೈಂಡ್ ಮೆಸೇಜಸ್ ಏನಿದೆ, ನಿಮಗೆ ಕೊಡುವಂಥದ್ದು ಏನಿದೆ ಅಂತ ಕೂಡ ಹೇಳಿಬಿಡ್ತೀನಿ. ಫಸ್ಟ್ ಮೆಸೇಜ್, ಐ ಆಮ್ ಸ್ಟ್ರಗ್ಲಿಂಗ್ ಟು ಗೆಟ್ ಓವರ್ ದ ಪಾಸ್ಟ್ ಫಾರ್ಗಿವ್ನೆಸ್. ಸೊ ನಿಮ್ಮ ಅವರ ನಡುವೆ ಏನೇ ಆಗಿರ್ಬೋದು ಅದನ್ನು ಅವರು ಸರಿ ಮಾಡ್ಕೋಬೇಕು. ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ, ಏನೋ ಆಗಿದೆ ಹಿಂದೆ, ಅದನ್ನು ಫಸ್ಟ್ ತೆಗೆದು ಹಾಕಬೇಕು ಯೋಚನೆನ ಅಂತ ಅವ್ರು ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಅಂದರೆ ಇಬ್ಬರೂ ಕೂಡ ಈಕ್ವಲ್ ಆಗೇ ಇರಬೇಕು, ಇಬ್ಬರೂ ಕೂಡ ಅಷ್ಟೇ ಪ್ರೀತಿಸಬೇಕು, ಇಬ್ಬರೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕು, ಈ ಥರ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇಬ್ಬರೂ ಈಕ್ವಲಾಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ರಿಲೇಷನ್ಶಿಪ್ಗೆ ಅಂತ. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್. ಏನೇ ಆಗಲಿ ನೀನು ಬಿಟ್ಟು ಹೋಗೋದಿಲ್ಲ, ಇಬ್ಬರು ಒಟ್ಟಿಗೆ ಇರ್ತೀವಿ ಅಂತ ಕೂಡ ನಿಮಗೆ ಕನ್ಫರ್ಮೇಷನ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು. ನಾನು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ. ಡೇ ಡ್ರೀಮಿಂಗ್ ಬರ್ತಾ ಇದೆ, ಅವ್ರು ನಿಮ್ಮ ಬಗ್ಗೆನೇ ದಿನದಲ್ಲೂ ಯೋಚನೆ ಮಾಡ್ತಾರೆ ಅಂತ ಕನ್ಫರ್ಮೇಷನ್ ಸಿಕ್ಕಿದೆ. ಅವರು ಏನಾದರೂ ಇಬ್ಬರು ಮಾತು ಬಿಟ್ಬಿಟ್ರೆ
ಅವರು ಯಾವಾಗಲೂ ಆ ಒಂದು ಯೋಚನೆನೇ ಮಾಡ್ತಾರೆ, ನಿಮ್ಮ ಬಗ್ಗೆನೇ ಆಗಿರುತ್ತೆ ಅದು. ಕೆಲವು ಮೆಸೇಜಸ್ ಕೂಡ ನಿಮ್ಮ ಕಡೆಗೆ ಅವ್ರಿಗೆ ಅಂದರೆ ಇನ್ನೂ ಏನೇನಿದೆ ಅಂತ ನಾನು ನೋಡಿ ಹೇಳ್ತೀನಿ. ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಿದೆ ಅಂತ. ಮಿರಾಕಲ್ ಬರ್ತಿರೋದ್ರಿಂದ ಆ್ಯಸ್ ಐ ಟೋಲ್ಡ್, ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಸಾಲ್ವ್ ಆಗಬೇಕು. ಇನ್ನೇನು ಕೆಲವು ವಾರದಲ್ಲಿ ಟ್ರಿಕರಿ ಬರ್ತಿರೋದ್ರಿಂದ ಏನೋ ಒಂದು ಇತ್ತೀಚೆಗೆ ನಿಮ್ಮ ಅವರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇರೆಯವರಿಂದ, ಅಂದರೆ ಯಾರಾದರೂ ಹುಳಿ ಹಿಂಡಿರಬಹುದು ನಿಮ್ಮ ಅವರ ರಿಲೇಷನ್ಶಿಪ್ಗೆ. ಅದರಿಂದನೇ ಈ ಥರದ್ದೊಂದು ಕಾನ್ಸಿಕ್ವೆನ್ಸ್ ಇಬ್ಬರು ಅನುಭವಿಸ್ತಿದ್ದೀರಾ. ಆದರೆ ರಿಕವರಿ ಆಗ್ತೀರಾ, ಇಬ್ಬರು ಸರಿ ಹೋಗ್ತೀರಾ ಅಂತ ನಿಮಗೆ ಕನ್ಫರ್ಮೇಷನ್ ಬಂದಿದೆ. ಸೊ ತುಂಬ ಚೆನ್ನಾಗೇ ಬಂದಿದೆ. ನಾನೇನೋ ನೀವು ಯೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಸರಿ ಹೋಗಬೇಕು ಅಂತಲೇ ರೀಡಿಂಗ್ ಪ್ರಕಾರ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ.